ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು ಮೋಸ್ಟ್ ಇಂಪಾರ್ಟೆಂಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಅದು ಏನಂತ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ಸೊ ಫ್ರೆಂಡ್ಸ್, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವ್ಲಾಗ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಬಂದುಬಿಟ್ಟು ಮನಿ ಸೇವಿಂಗ್ ಟಿಪ್ಸ್ ಫಾರ್ ಹೌಸ್ ವೈಫ್ಸ್ ಅಂತಲೇ ಅಲ್ಲ, ಸ್ಟೂಡೆಂಟ್ಸ್ ಆಗಿರ್ಬೋದು, ಚಿಕ್ಕ ಮಕ್ಕಳೇ ಆಗಿರ್ಬೋದು, ಕಾಲೇಜ್ ಅವರೇ ಆಗಿರ್ಬೋದು, ಹೈಸ್ಕೂಲ್ ಅವರೇ ಆಗಿರ್ಬೋದು. ಸೊ ಹೆಣ್ಮಕ್ಳು ಯಾವ ರೀತಿ ಮನಿನ ಸೇವ್ ಮಾಡ್ಕೋಬೋದು ಅಂತೇಳಿ ಇವತ್ತಿನ ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಕೂಡ ಯಾರ ಮೇಲೂ ಕೂಡ ಡಿಪೆಂಡ್ ಆಗಿರಬಾರ್ದು. ಅಟ್ಲೀಸ್ಟ್ ಎಕನಾಮಿಕಲಿ ಅವ್ರು ಖರ್ಚು ಮಾಡ್ಕೊಳ್ಳೋಷ್ಟು ಫಿಟ್ ಆಗಿರಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಾನು ಫಸ್ಟಿಂದನೂ ಅಷ್ಟೇ, ನಾನು ಚಿಕ್ಕ ವಯಸ್ಸಿಂದನೂ ಇದನ್ನು ಅಭ್ಯಾಸ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ. ಅಮೌಂಟ್ನ ಸೇವ್ ಮಾಡಬೇಕು, ಯಾಕಂದರೆ ಇವತ್ತು ನಾವು ಈಸಿಯಾಗಿ ಖರ್ಚು ಮಾಡಿಬಿಡ್ಬೋದು. ಅದೇ ನಾಳೆ ನಮ್ಮ ಹತ್ರ ಇಲ್ಲದೆ ಇರುವಾಗ ಯಾರನ್ನಾದ್ರೂ ಕೇಳಿ ನೋಡಿ, ಎಷ್ಟು ಇಲ್ಲ ಅಂತ ಹೇಳಿ ಎಷ್ಟು ಕಾಡಿಸಿ ಅವ್ರು ನಿಮಗೆ ಕೊಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ನಾವು ಅಮೌಂಟ್ನ ಹೇಗೆ ಸೇವ್ ಮಾಡ್ಕೋಬೋದು ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲು ಇದು ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ, ಎಸ್ಪೆಷಲಿ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಇನ್ನೂ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ನಮಗೆ ಖರ್ಚುಗಳು ಇದ್ದೇ ಇರ್ತವೆ. ಒಂದು ಐಬ್ರೋಸ್ ಮಾಡಿಸ್ಬೇಕು ಅಂದ್ರೂ ಹಸ್ಬೆಂಡ್ನ ಕೇಳಬೇಕಾಗುತ್ತೆ, ಅಥವಾ ಮದರ್ನ ಕೇಳಬೇಕಾಗುತ್ತೆ. ನಾವು ಒಂದು ಹೊರಗಡೆ ಹೋಗ್ತೀವಿ ಶಾಪಿಂಗಿಗೆ ಅಂದ್ರೂ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ, ಅಥವಾ ಅಪ್ಪ ಅಮ್ಮನ ಮೇಲ್ಗಡೆ ಡಿಪೆಂಡ್ ಆಗಬೇಕಾಗುತ್ತೆ. ಪ್ರತಿ ಸಲನೂ ಹಿಂಗೆ ಒಂಥರ ನನಗೇನು ಅನಿಸುತ್ತೆ ಅಂದರೆ ಒಂಥರ ನಾವು ಭಿಕ್ಷೆ ಬೇಡ್ತಿದ್ದೀವೇನೋ ಅಂತ ಅನ್ಸೋದಕ್ಕೆ ಶುರು ಆಗ್ಬಿಡುತ್ತೆ. ಒಂಥರ ಅದು ಯಾರೆಲ್ಲ ಸ್ವಾಭಿಮಾನಿಗಳಿರ್ತಾರೆ ಅವ್ರಿಗೆ ಖಂಡಿತ ನಾನು ಹೇಳ್ತಾ ಇರೋ ಮಾತು ಅರ್ಥ ಆಗುತ್ತೆ. ಯಾರಿಗೆಲ್ಲ ಅರ್ಥ ಆಯಿತು ದಯವಿಟ್ಟು ಕಾಮೆಂಟ್ ಮಾಡಿ. ಇನ್ನೊಂದೇನು ಗೊತ್ತಾ, ಕೆಲವೊಬ್ರು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಕೊಡೋರು ಇರ್ತಾರೆ ನನ್ನ ಹಸ್ಬೆಂಡ್ ಥರ. ಇನ್ನು ಕೆಲವೊಬ್ರು ಕಾಡಿಸ್ತಾರೆ ಅಂದರೆ ಹೇಳ್ಬಾರ್ದು, ಕೇಳಿರ್ತಾರೆ ಅಮೌಂಟ್ನ, ನಾಳೆ ಕೊಡ್ತೀನಿ ನಾಡ್ದಾಗ ಕೊಡ್ತೀನಿ. ಅವ್ರ ಹತ್ರ ಅಮೌಂಟ್ ಇರುತ್ತೆ ಅಂದ್ರೂ ಕೂಡ ನಾಳೆ ಕೊಡ್ತೀನಿ ನಾಡ್ದಾಗ ಕೊಡ್ತೀನಿ, ಏನಕ್ಕೆ ಬೇಕು ಅಷ್ಟೊಂದು ದುಡ್ಡು, ಅಷ್ಟೊಂದು ಕಾಸ್ಟ್ಲಿ ಬಟ್ಟೆ ಏನಕ್ಕೆ ಬೇಕು, ಅಷ್ಟೊಂದು ಬಟ್ಟೆ ಏನಕ್ಕೆ ಬೇಕು, ಹಿಂಗೆಲ್ಲ ಅಂತ ಇರ್ತಾರೆ. ಕಾಸ್ಮೆಟಿಕ್ಸ್ ಖಾಲಿ ಆಯಿತು ಅಂದರೆ ಇವಾಗಿನ ಹೆಣ್ಮಕ್ಳು ನಿಮಗೆ ಗೊತ್ತಿರುತ್ತೆ, ಕಾಸ್ಮೆಟಿಕ್ಸ್ ಒಂದು ಸನ್ಸ್ಕ್ರೀನ್ ಆಗಿರ್ಬೋದು, ಒಂದು ಎಲ್ಲ ಪ್ರತಿಯೊಂದು ಎಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಂತ. ಅದನ್ನೆಲ್ಲ ಕೇಳಬೇಕು ಅಂತ ಅಂದಾಗ ಎಷ್ಟೊಂದು ಮುಜುಗರ ಆಗುತ್ತೆ. ನಿಜವಾಗ್ಲೂ ಅದಕ್ಕೋಸ್ಕರನಾದರೂ ಹೆಣ್ಮಕ್ಳಿಗೆ ಜಾಬ್ ಇರಬೇಕು ಅಂತ ನನಗೆ ಅನಿಸುತ್ತೆ ತುಂಬಾ. ಹೌದು, ಕಷ್ಟ, ಜಾಬ್ ಮಾಡಿಕೊಂಡು ಮನೇನೂ ನಿಭಾಯಿಸ್ಕೊಂಡು ಇರೋದು ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ. ಬಟ್ ಆದರೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನು ಫ್ರೆಂಡ್ಸ್, ಅಟ್ಲೀಸ್ಟ್ 1 ಮಂತಿಗೆ ನಮ್ಮ ಖರ್ಚಿಗೆ ಅಂತೇಳಿ ಅಟ್ಲೀಸ್ಟ್ ಒಂದು 2,000 to 3,000 ಆದ್ರೂ ಸಹ ನಾವು ಅರ್ನ್ ಮಾಡೋ ಕೆಪಾಸಿಟಿನ ಬೆಳೆಸ್ಕೋಬೇಕು. ತುಂಬ ಜನ ಹೆಣ್ಮಕ್ಳು ಬಿಡು ನನ್ನ ಹಸ್ಬೆಂಡ್ ಕೊಡಿಸ್ತಾರೆ, ನಮ್ಮಪ್ಪ ಕೊಡಿಸ್ತಾರೆ ಅಂತೇಳಿ ಅಂದ್ಕೊಳ್ತಾನೆ ಇರ್ತಾರೆ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೇ ಇರ್ತಾರೆ. ದಯವಿಟ್ಟು ಆ ರೀತಿ ಡಿಪೆಂಡ್ ಆಗಬೇಡಿ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಅರ್ನ್ ಮಾಡಿ. ಅದರಿಂದ ಅಮೌಂಟ್ ಕೂಡ ಸೇವ್ ಮಾಡ್ಬೋದಲ್ವಾ, ಅವ್ರ ಹತ್ರ ಇರೋ ಅಮೌಂಟ್ ಕೂಡ ಸೇವ್ ಮಾಡ್ಬೋದಲ್ವಾ. ಸೊ ಹಾಗಾಗಿ ಫ್ರೆಂಡ್ಸ್, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಟಿಪ್ ಏನು ಹೇಳ್ತೀನಿ ಅಂತ ಅಂದರೆ, ಇವಾಗ ಖರ್ಚಿಗೆಲ್ಲ ನೀವು ಅಮೌಂಟ್ ಇಸ್ಕೊಂಡಿರ್ತೀರ, ಇಷ್ಟು ಖರ್ಚಾಗುತ್ತೆ ಅಂತ ನಿಮಗೆ ಲೆಕ್ಕ ಇರುತ್ತೆ, ಆದ್ರೂ ಕೂಡ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಟ್ಟಿರ್ತಾರೆ. ಆದಷ್ಟು ನೀವು ಹೊರಗಡೆ ಹೋದಾಗ ಸುಮ್ಮನೆ ಸಿಕ್ಕಿದ್ದು ಕಂಡಿದ್ದು ಎಲ್ಲ ತೊಗೊಳೋದಕ್ಕಿಂತ ನಿಮಗೆ ಬಟ್ಟೆ ಶಾಪಿಗೆ ಹೋಗಿ ಬಟ್ಟೆ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ದಯವಿಟ್ಟು ಇಷ್ಟ ಆದರೆ ಮಾತ್ರ ತಗೊಳ್ಳಿ. ಇಷ್ಟ ಆಗಲಿಲ್ಲ ಅಂದರೆ ದಯವಿಟ್ಟು ಪರ್ಚೇಸ್ ಮಾಡಬೇಡಿ. ಯಾಕಂದರೆ ತೀರಾ ಬಟ್ಟೆನೇ ಇಲ್ಲಪ್ಪ ಅನ್ನೋ ರೀತಿ ಏನಿರೋಲ್ಲ ಅಲ್ವಾ. ಕೆಲವೊಬ್ರು ಇರ್ತಾರೆ, ನನ್ನ ಹಸ್ಬೆಂಡ್ ಜೊತೆ ಶಾಪಿಂಗಿಗೆ ಹೋಗಿದ್ದೀನಿ, ಇಷ್ಟ ಆಗಲಿಲ್ಲ ಅಂದರೂ ತೊಗೊಂಡ್ಬಿಡ್ಬೇಕು ಅಂತ ಮೈಂಡ್ಸೆಟ್ಟಲ್ಲಿ ತುಂಬ ಜನ ಇರ್ತಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ಅದೇ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಅದೇ ಅಮೌಂಟ್ನ ಇಸ್ಕೊಳ್ಳಿ. ನಾನು ಕೂಡ ಅದೇ ರೀತಿ ಮಾಡೋದು. ನಾನು ಶಾಪಿಗೆ ಹೋಗ್ತೀನಿ, ಇಷ್ಟ ಆಯಿತಾ 1 ಜೊತೆ ತೊಗೊಳ್ತೀನಿ. ಅದೇ ನನಗೆ ಯಾವ ಶಾಪಿಗೆ ತಿರುಗಾಡಿದ್ರು ಇಷ್ಟ ಆಗಲಿಲ್ವಾ, ಆಯಿತು ನಾನು ನೆಕ್ಸ್ಟ್ ಟೈಮ್ ತೊಗೊತೀನಿ, ಅದೇ ಅಮೌಂಟ್ ನನಗೆ ಕೊಡಿ ಅಂತ ಹೇಳಿ ನಾನು ಕಲೆಕ್ಟ್ ಮಾಡ್ಕೊತೀನಿ ಆ ರೀತಿ. ಆಮೇಲೆ ಇನ್ನು ಎಕ್ಸೆಸ್ ಆಫ್ ಅವರು ಬೇರೆಯವ್ರ ಜೊತೆ ಹೋಗದೆ ನೀವೇ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿರ್ತೀರ, ನಿಮ್ಮ ಫ್ರೆಂಡ್ 4 ಜೊತೆ ಬಟ್ಟೆ ತೊಗೊಳ್ತಾರೆ, ನನಗೂ 4 ಜೊತೆ ಬೇಕು,
ನಾನು 4 ಜೊತೆ ತೊಗೋಬೇಕು, ಈ ರೀತಿ ಕಾಂಪಿಟೇಷನ್ ಬೇಡ. ಯಾಕಂದರೆ ಫ್ರೆಂಡ್ಸ್ ಹೋದಾಗ ಈ ರೀತಿ ಆಗೋದು ಸಹಜ. ಅವರು ಇನ್ನೊಂದೇನೋ ತೊಗೊಳ್ತಾ ಇರ್ತಾರೆ, ನಿಮ್ಮ ಹತ್ರ ಆ ವಸ್ತು ಇರುತ್ತೆ, ಆದ್ರೂ ನೀವು ಕೂಡ ತೊಗೊಳ್ತೀರಾ. ಸೊ ದಯವಿಟ್ಟು ಈ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮ ಹತ್ರ ಆ ಥಿಂಗ್ ಇದೆ ಅಂತ ಅಂದರೆ ಸುಮ್ಮನೆ ತೊಗೊಂಡು ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಬಟ್ಟೆಗಳಿಗೆಲ್ಲ ಹಾಕೋದ್ರಿಂದ ದುಡ್ಡು ಸುಮ್ಮನೆ ವೇಸ್ಟು. ಸ್ಟೇಷ್ನರಿ ಇದಕ್ಕೆ ಬಟ್ಟೆ ಇದಕ್ಕೆಲ್ಲ ಹಾಕೋದ್ರಿಂದ ಸುಮ್ಮನೆ ದುಡ್ಡು ವೇಸ್ಟು. ಒಂದು ಸರ ಬಳೆ ಇದನ್ನೆಲ್ಲ ತುಂಬಾ ಶಾಪಿಂಗ್ ಮಾಡ್ತಾ ಇರ್ತಾರೆ. ಕೆಲವೊಂದು ಫ್ಯಾನ್ಸಿ ಆಮೇಲೆ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ಇದ್ರೂ ಕೂಡ ಮತ್ತೆ ಶಾಪಿಂಗ್ ಮಾಡ್ತಾ ಇರ್ತಾರೆ ಹೆಣ್ಮಕ್ಳು, ತುಂಬ ನೋಡಿದ್ದೀನಿ. ಆದರೆ ಹಾಕೊಳ್ಳೋದೇ ಇಲ್ಲ, ಸುಮ್ಮನೆ ತೊಗೊಂಡು ಮನೇಲಿ ಇಟ್ಟಿರ್ತಾರೆ. ದಯವಿಟ್ಟು ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡೋ ಬದಲಿ ಅದೇ ದುಡ್ಡನ್ನ ಸೇವ್ ಮಾಡಿಕೊಂಡು ಸ್ವಲ್ಪನೇ ಆಗಲಿ ಗೋಲ್ಡ್ ಅಥವಾ ಸಿಲ್ವರ್ ತೊಗೊಂಡ್ರೆ ನಿಮ್ಮ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ. ಅದರಿಂದ ರೀಸೇಲ್ ವ್ಯಾಲ್ಯೂನೂ ಕೂಡ ಇರುತ್ತೆ. ನಿಮ್ಮ ಫ್ಯೂಚರಲ್ಲಿ ನಿಮ್ಗೆ ಕಷ್ಟ ಬಂದಾಗ ಬ್ಯಾಂಕಲ್ಲಿ ಇಟ್ಟರೆ ದುಡ್ಡು ಕೂಡ ಸಿಗುತ್ತೆ. ನಾನು ಕೂಡ ಅದೇ ರೀತಿ ಮಾಡ್ತೀನಿ. ನೀವು ನನ್ನ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಿರುತ್ತೆ ನಾನು ಎಷ್ಟೊಂದು ಒಂದು ಬರ್ಡೇ ಬರಲಿ, ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಬರಲಿ, ಗೋಲ್ಡ್ ತೊಗೊಳ್ತೀನಿ. ಚಿಕ್ಕದಾದ್ರೂ ಸಹ ಪರವಾಗಿಲ್ಲ, ಗೋಲ್ಡ್ ತೊಗೊಳ್ತೀನಿ. ಯಾಕಂತ ಅಂದರೆ ಸುಮ್ಮನೆ ನಾನು ಈ ರೀತಿ ಹಾಳು ಮುಳು ಖರ್ಚು ಮಾಡೋದಿಲ್ಲ. ಎಲ್ಲಾದರೂ ಹೊರಗಡೆ ಹೋದಾಗ ನನಗೇನಾದರೂ ತುಂಬಾ ಇಷ್ಟ ಆಗಿ ಅದನ್ನು ಕೂಡ ರೀಸನೇಬಲ್ ಪ್ರೈಸ್ ಇರಬೇಕು. ತುಂಬ ಎಕ್ಸ್ಪೆನ್ಸಿವ್ ಬ್ರ್ಯಾಂಡೆಡ್ ಬಟ್ಟೆಗಳು, ಬ್ರ್ಯಾಂಡೆಡ್ ಬ್ಯಾಗ್ಗಳು ಈ ರೀತಿ ತೊಗೊಳೋದಕ್ಕೂ ನನಗೆ ತುಂಬಾ ಇಷ್ಟನೇ ಆಗೋದಿಲ್ಲ. ಯಾಕಂತ ಅಂದರೆ ಇನ್ನೊಬ್ರಿಗೆ ತೋರ್ಪಡಿಕೆ ಮಾಡ್ಕೊಳ್ಳೋ ಥರ ನಾವಿರಬಾರ್ದು. ಯಾಕಂದರೆ ಅದನ್ನೆಲ್ಲ ನೋಡೇ ನಮ್ಮ ಒಂದು ವ್ಯಾಲ್ಯೂನ ಅಳಿಬೇಕು ಅಂತ ಏನಿಲ್ಲ. ನಮಗೆ ಒಳ್ಳೆ ಮನಸ್ಸಿದ್ರೆ ಸಾಕು, ಖಂಡಿತ ಅಷ್ಟೇ ಸಾಕು ಅಂತ ಹೇಳ್ತೀನಿ. ನಮ್ಮ ಜೀವನಕ್ಕೆ ಮಾಡೋ ಎಷ್ಟು ಉಟ್ಕೊಳ್ಳೋದಕ್ಕೆ ಬಟ್ಟೆ ಬೇಕು ಅದನ್ನು ಕೂಡ ಕೆಲವೊಬ್ರು ನೋಡ್ತಾನೆ ಇರ್ತೀನಿ ನಾನು. ಒಂದು 10,000 ಸ್ಯಾರಿ, 20,000 ಸ್ಯಾರಿಗಳನ್ನೇ ತೊಗೊಳ್ತಾ ಇರ್ತಾರೆ ಯಾವಾಗಲೂ ಶಾಪಿಗೆ ಹೋದಾಗ. ನಾನು ಅಂದ್ಕೊಳ್ತಾನೆ ಇರ್ತೀನಿ, ಅಯ್ಯೋ, ಮತ್ತೆ ಅದಕ್ಕೆ ಬ್ಲೌಸ್ ಹೊಲ್ಸೋದಕ್ಕೆ 4-5 ಸಾವಿರ ರೂಪಾಯಿ ಇಡ್ತಾ ಇರ್ತಾರೆ. ತೊಗೊಂಬಂದು ಬೀರಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಯಾವುದಾದ್ರೂ ಒಂದು ಫಂಕ್ಷನ್ ಬರೋವರೆಗೂ ಇಟ್ಟು ಪೂಜೆ ಮಾಡ್ತಾರೆ. ಮತ್ತೆ ಯಾವುದಾದ್ರೂ ಫಂಕ್ಷನ್ ಬಂತ ಅವಾಗ ಆಲ್ರೆಡಿ ಟ್ರೆಂಡ್ ಚೇಂಜ್ ಆಗಿರುತ್ತೆ. ನನಗೆ ಈ ಸಲ ಟ್ರೆಂಡ್ ಇರೋ ಸ್ಯಾರಿ ಬೇಕಪ್ಪ ಅಂತೇಳಿ ಮತ್ತೆ ಅವಾಗಿನ ಟ್ರೆಂಡಿನ ಸ್ಯಾರಿ ತೊಗೊಳ್ತಾರೆ. ಈ ರೀತಿ ಮಾಡ್ತಾ ಇರ್ತಾರೆ. ತುಂಬ ಜನ ಹೆಣ್ಮಕ್ಳನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಈ ರೀತಿ ಮಾಡ್ತಾನೆ ಇರ್ತಾರೆ. ಇದರಿಂದ ಎಷ್ಟೊಂದು ಅಮೌಂಟ್ ವೇಸ್ಟ್ ಆಗುತ್ತೆ. ಆ ಹಳೆ ಸ್ಯಾರಿ 1 ಸಲ 2 ಸಲ ಹಾಕ್ಕೊಂಡು ಬೀರಲ್ಲಿ ಇಟ್ಟು ಪೂಜೆ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಏನಾದರೂ ರೀಸೇಲ್ ವ್ಯಾಲ್ಯೂ ಇರುತ್ತಾ? ಇಲ್ಲ. ಸೊ ದಯವಿಟ್ಟು ನಿಮ್ಮ ಹತ್ರ ಆಲ್ರೆಡಿ ಸಾಕಷ್ಟು ಸೀರೆಗಳಿದ್ದಾವೆ ಅಂತ ಅಂದರೆ ಅದನ್ನೇ ಉಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಫಂಕ್ಷನ್ಸಿಗೆ ಅದನ್ನೇ ದುಡ್ಡು ಇಸ್ಕೊಳ್ಳಿ, ತೊಗೊಳ್ತೀನಿ ಅಂತ ಅದನ್ನೇ ಸೇವ್ ಮಾಡಿಕೊಂಡು ನಿಮ್ಮ ಹಸ್ಬೆಂಡ್ ಬರ್ಡೇ ಅಥವಾ ನಿಮ್ಮ ಮಕ್ಕಳು ಬರ್ಡೇಗೆ ಅದೇ ಒಂದು ಚಿಕ್ಕ ಉಂಗುರನೇ ಆಗಲಿ ಗಿಫ್ಟ್ ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ. ಆ್ಯಂಡ್ ನಾನು ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ಮದುವೆ ಆದಾಗ್ಲಿಂದನೂ ನಾನು ಇದೇ ರೀತಿ ಮಾಡ್ತಾ ಬಂದಿರೋದು. 1 ರೂಪಾಯಿನೂ ಕೂಡ ನಾನು ಎಲ್ಲೂ ಖರ್ಚು ಮಾಡಿಲ್ಲ. ಇವನ್ ನಮ್ಮ ಅಪ್ಪ ಅಮ್ಮ ನನಗೆ ಏನಕ್ಕಾದರೂ ದುಡ್ಡು ಕೊಟ್ಟಿದ್ರೆ ಅದು ನನಗೆ ಕೂಡಿಟ್ಕೊಳ್ತೀನಿ. ನನ್ನ ಹಸ್ಬೆಂಡ್ ನನಗೆ ಏನಕ್ಕಾದರೂ ಅಮೌಂಟ್ ಕೊಟ್ಟಿದ್ರೆ ನಾನು ಹಂಗೆ ಕೂಡಿಟ್ಕೊಳ್ತೀನಿ. ನೀವು ನೋಡಿರ್ಬೋದು ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು, ನನ್ನ ಹಸ್ಬೆಂಡಿನ ಬರ್ಡೇಗೆ ಆಗಿರ್ಬೋದು, ನಾನು ಏನಾದರೂ ಒಂದು ಚಿಕ್ಕ ಪುಟ್ಟದ ಗೋಲ್ಡ್ ಗಿಫ್ಟ್ ಕೊಡ್ತಾನೆ ಇರ್ತೀನಿ. ಅದು ಫಿಂಗರ್ ರಿಂಗೇ ಆಗಲಿ ಗೋಲ್ಡ್ ಕೊಡ್ತೀನಿ. ಯಾಕಂದರೆ ನಾನು ಅದೇ ರೀತಿ ಮಾಡಿ ಆಲ್ರೆಡಿ ಎಷ್ಟೊಂದು ಗೋಲ್ಡ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗಿನ ಚಿನ್ನದ ರೇಟ್ ಕೇಳಿದರೆ ನೀವು ಎಷ್ಟು ಎಕ್ಸ್ಪೆನ್ಸಿವ್ ಇದೆ. ಆಲ್ರೆಡಿ 83,000 ಆಗಿದೆ ಇವತ್ತಿನ ಬೆಲೆ. ಇನ್ನೂ 1 ಲಕ್ಷಕ್ಕೆ ಹೋಗಿ ಮುಟ್ಟಿದ್ರೆ ಏನು ಗತಿ ಹೇಳಿ. 1 ತೊಲ ಜಸ್ಟ್ 10 ಗ್ರಾಮ್ಸಿಗೆ ಒಂದು ಚಿಕ್ಕ ನೆಕ್ಲೆಸ್ ಕೂಡ ಬರೋದಿಲ್ಲ ಚೆನ್ನಾಗಿರೋದು. ಸೊ 1 ಲಕ್ಷಕ್ಕೆ ಹೋದರೆ ಅದಕ್ಕೆ ಮೇಕಿಂಗ್ ಚಾರ್ಜಸ್ಸು ಅದು ಇದು ಅಂತ 20-30 ಸಾವಿರ ಬೆಳೆದ್ರೆ 1,20,000-30,000 ಬರೀ ನೀವು 1 ತೊಲ ತೊಗೊಳೋದಕ್ಕೆ ಆಗಲ್ಲ. ಹಾಗಾಗಿ ನಿಮಗೆ ದುಡ್ಡಿದ್ದಾಗ ಅದು 2 ಗ್ರಾಮೇ ಆಗಲಿ 1 ಗ್ರಾಮೇ ಆಗಲಿ ಓಕೆ. ನಿಮಗೆ ಜ್ಯುವೆಲ್ರೀಸ್ ತಗೊಳ್ಳೋದಕ್ಕೆ ಇಷ್ಟ ಇಲ್ವಾ? ಕಾಯಿನ್ ತೊಗೊಳ್ಳಿ ಅದೇ ದುಡ್ಡಿಗೆ. ಇವಾಗ ನೋಡ್ರಿ 83,000 ಆಗಿದೆ. 8,300ಗೆ ನಿಮಗೆ, ಅಥವಾ ಬೇಡ 9,000ಗೆ ನಿಮ್ಗೆ ಚಿಕ್ಕದು 1 ಗ್ರಾಮಿಂದು ಗೋಲ್ಡ್ ಕಾಯಿನ್ ಬರುತ್ತೆ. ನೀವು ಇದೇ ರೀತಿ ಹಬ್ಬಗಳು ಎಷ್ಟೊಂದು ಬರುತ್ತೆ, ಅದಕ್ಕೆಲ್ಲ ಎಕ್ಸ್ಪೆನ್ಸಿವ್ ಸ್ಯಾರಿ ಎಕ್ಸ್ಪೆನ್ಸಿವ್ ಬಟ್ಟೆಗಳು ತೊಗೊಳೋ ಬದಲಿ 1,000 ರೂಪೀಸ್ ಒಳಗಡೆನೋ ಇಲ್ಲ 1,500ರಿಂದ ಒಂದು ಡ್ರೆಸ್ ತೊಗೊಳ್ಳಿ. ಇನ್ನು ಉಳಿದಿದ್ದ ದುಡ್ಡೆಲ್ಲ ಕೂಡಿಟ್ಕೊಂಡು ವರ್ಷದಲ್ಲಿ ಒಂದು 3 ಕಾಯಿನ್ ತಗೊಳ್ಳಿನೋ ನೋಡೋಣ. ಅಟ್ಲೀಸ್ಟ್ ವರ್ಷದಲ್ಲಿ ಒಂದು 2-3 ಕಾಯಿನ್ ತೊಗೊಂಡ್ರು ಅಲ್ಲಿಗೆ 3 ಗ್ರಾಮ್ ಚಿನ್ನ ಬಂದಂಗೆ ಆಯಿತು. ಅದೇ ರೀತಿ ನೀವು ಕಲೆಕ್ಟ್ ಮಾಡಿ ಇನ್ ಫ್ಯೂಚರಲ್ಲಿ ನೀವು ಏನಾದರೂ ಗೋಲ್ಡ್ ತೊಗೋಬೋದು. ಇದು ಹೇಳ್ತಾ ಇರೋದು ನನ್ನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರುತ್ತಲ್ಲ ಅವರಿಗೆ. ಆ್ಯಂಡ್ ನೀವು ಮತ್ತೆ ನನಗೆ ಕಾಮೆಂಟ್ ಬಂದು ಹೇಳಬೇಡಿ, ಅಯ್ಯೋ ನಾವು ಇಷ್ಟೊಂದು ದುಡಿತೀವಿ 1 ಮಂತಿಗೆ ಅಷ್ಟೊಂದು ದುಡಿತೀವಿ. ತುಂಬ ಜನ ನಾನು ನೋಡಿದ್ದೀನಿ, ಎಷ್ಟೊಂದು ಜನ ಎಷ್ಟೊಂದು ದುಡಿತಾ ಇರ್ತಾರೆ, ಆದ್ರೂ ಕೂಡ ಅವ್ರು ಏನೂ ಮಾಡ್ಕೊಂಡಿರಲ್ಲ. ಹೌಸ್ ವೈಫಿಗೆ ಇರೋಷ್ಟು ಬುದ್ಧಿ ಅವ್ರಿಗೆ ಇರೋದಿಲ್ಲ. ಹೌಸ್ ವೈಫ್ಗಳ ಹತ್ರನೇ ಎಷ್ಟೊಂದು ಗೋಲ್ಡ್ ಕಲೆಕ್ಷನ್ ಮಾಡ್ಕೊಂಡಿರ್ತಾರೆ, ಸಿಲ್ವರ್ ಕಲೆಕ್ಷನ್ ಮಾಡ್ಕೊಂಡಿರ್ತಾರೆ. ದುಡ್ಡು ಹೇಗೆ ಸೇವ್ ಮಾಡಬೇಕನ್ನೋ ಒಂದು ಬುದ್ಧಿ ಇರುತ್ತೆ. ಅದೆಲ್ಲ ಜಾಬರ್ಸ್ ಅಥವಾ ಎಂಪ್ಲಾಯೀಸ್ಗೆ ತುಂಬ ಜನಕ್ಕೆ ಇರೋದಿಲ್ಲ. ಆ್ಯಂಡ್
ಈವನ್ ನೀವೇನಾದರೂ ಜಾಬ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮಂತ್ಲಿ ಇಷ್ಟು ಅಂತ ಸ್ಕೀಮ್ಸ್ ಇರುತ್ತೆ ಗೋಲ್ಡ್ ಶಾಪ್ಸಲ್ಲಿ. ಅದಕ್ಕೆ ಹೋಗಿ ಸ್ಕೀಮ್ಗಳನ್ನ ಕಟ್ಟೋದ್ರಿಂದ ನೀವು ಗೋಲ್ಡ್ ಪರ್ಚೇಸ್ ಮಾಡ್ಬೋದು, ಮನಿನ ಸೇವ್ ಮಾಡ್ಬೋದು. ಸೊ ಇನ್ನು ನೆಕ್ಸ್ಟ್ ಹೇಳೋದಾದರೆ, ಈಗ ತುಂಬ ಜನ ಹೆಣ್ಮಕ್ಳು ತವ್ರ ಮನೆಗೆ ಅಂತ ಹೋಗಿರ್ತಾರೆ. ಅವಾಗ ಅವ್ರ ಅಪ್ಪ ಅಮ್ಮ ಖರ್ಚಿಗೆ ಅಂತ ದುಡ್ಡು ಕೊಡ್ತಾನೆ ಇರ್ತಾರೆ. ನಾನು ತುಂಬ ಜನ ನೋಡಿದ್ದೀನಿ. ಅದನ್ನು ಸುಮ್ಮನೆ ಅಲ್ಲಿಂದ ಬರ್ತಾನೆ ಹಂಗೆ ಏನೋ ಒಂದು ತೊಗೊಂಡೆ ಅಂತ ಖರ್ಚು ಮಾಡೋ ಬದಲು ಅದನ್ನು ಹಾಗೆ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದರಿಂದನೂ ಕೂಡ ತಿಂಗಳಿಗೆ 2,000 ರಿಂದ 3,000 ರೂಪಾಯಿ ನೀವು ಅರ್ನ್ ಮಾಡ್ಬೋದು. ಅಥವಾ ಸಂತೆ ಮಾಡೋದಕ್ಕೆ ಹೆಣ್ಮಕ್ಳಿಗೆ ತುಂಬ ಜನ ಮನೇಲಿ ದುಡ್ಡು ಕೊಟ್ಟಿರ್ತಾರೆ. ಅದರಲ್ಲೇ ನಿಮಗೆ ಯಾವ ರೀತಿ ವೆಜಿಟೇಬಲ್ಸ್ ಬೇಕು, ಎಷ್ಟು ಬೇಕು ಅಂತ ಚೌಕಾಸಿ ಮಾಡಿ ಅದರಿಂದನೂ ಕೂಡ ದುಡ್ಡು ಉಳಿಸ್ಕೊಂಡು ನೀವು ಜೋಡಿಸ್ಕೋಬೋದು. ತುಂಬ ಜನ ಹೆಣ್ಮಕ್ಳು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಯಾರ್ಯಾರಿಗೋ ಫೋನ್ ಮಾಡಿ ತೀಟೆ ಮಾಡೋದು ಈ ರೀತಿ ಮಾಡ್ತಾ ಇರ್ತಾರೆ, ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಅದ್ರ ಬದಲಿ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೋಬೋದು, ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡ್ಕೊಂಡು ನಿಮ್ಮ ಟ್ಯಾಲೆಂಟ್ನ ಅದರಲ್ಲಿ ತೋರಿಸ್ಬೋದು, ಸ್ಯಾರಿ ಕುಚ್ಚಾಕೋದನ್ನು ಕಲಿಬೋದು. ಎಷ್ಟೋ ಜನ ಮೊಬೈಲಲ್ಲೇ ಟೈಲರಿಂಗ್ ಕ್ಲಾಸಸ್ಸು, ಸ್ಯಾರಿ ಕ್ಲಾಸಸ್ ಎಲ್ಲ ಸಿಕ್ಕಾಪಟ್ಟೆ ಜನ ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ನೋಡಿಕೊಂಡೆ ಎಷ್ಟೋ ಜನ ಕಲಿತು ಇವತ್ತು ಅವ್ರ ಯಾರ ಮೇಲೂ ಡಿಪೆಂಡ್ ಆಗದೆ ಅವ್ರ ಲೈಫ್ನ ಅವ್ರು ಲೀಡ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ನಾನು ಕಣ್ಮುಂದೆನೇ ನೋಡಿದ್ದೀನಿ. ಸೊ ಅಥವಾ ಬ್ಯೂಟಿಷಿಯನ್ ಕೋರ್ಸಸ್ಗಳನ್ನ ನೀವು ಆನ್ಲೈನಲ್ಲೇ ಕಲಿತು ಮಾಡ್ಕೋಬೋದು. ಬೆಸ್ಟ್ ಅಂತ ಅಂದರೆ ಲೇಡೀಸಿಗೆ ಸ್ಯಾರಿ ಕುಚ್ಚು ಹಾಕೋದ್ರಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಮತ್ತು ಸ್ಯಾರಿ ಎಂಬ್ರಾಯ್ಡ್ರಿ ಬ್ಲೌಸಸ್ಗಳನ್ನ ಕಲಿತು ಚಿಕ್ಕ ಪುಟ್ಟ 200 ಬ್ಲೌಸೇ ನಿಮ್ಮ ಅಕ್ಕಪಕ್ಕದ ಮನೆಯವ್ರು ಕೊಟ್ಟಿದ್ದು ಹೊಲಿದ್ರೂ ಕೂಡ ನಿಮಗೆ ಆರಾಮಾಗಿ 1 ಮಂತಿಗೆ ಒಂದು 2,000 to 3,000 ರೂಪೀಸ್ ಅಮೌಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲಿ ಈ ರೀತಿ ಏನಾದರೂ ಮಾಡಿ ನೀವು ಅಮೌಂಟ್ನ ಸೇವ್ ಮಾಡ್ಕೋಬೋದು. ಇನ್ನು ಯೂಟ್ಯೂಬ್ ಅನ್ನೋದು ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ತೀನಿ. ಯಾಕಂತ ಅಂದರೆ ತುಂಬ ಜನ ಹೆಣ್ಮಕ್ಳು ಮನೇಲಿ ಸುಮ್ಮನೆ ಇರ್ತೀರ. ನಿಮಗೆ ಮನೇಲಿ ತುಂಬ ಜನ ಹೆಣ್ಮಕ್ಳು ಯಾರೆಲ್ಲ ಹೌಸ್ ವೈಫ್ಸ್ ಇದ್ದೀರಾ ಅವರು ಅಯ್ಯೋ ನಾನು ಓದಿಲ್ಲಪ್ಪ, ನನಗೆ ಇಂಗ್ಲೀಷ್ ಬರಲ್ಲ ಅಂತ ಎಲ್ಲ ಅನ್ಕೊತಾ ಇರ್ತಾರೆ. ಇನ್ನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ಯಾವುದೇ ರೀತಿ ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ನೀವೇನು ಓದಿಲ್ಲ ಅಂದ್ರೂ ಕೂಡ ನೀವು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಬೋದು. ಇವರು ಯಾವುದೇ ರೀತಿ ಕ್ವಾಲಿಫಿಕೇಷನ್ನ ಕೇಳೋದಿಲ್ಲ. ಆರಾಮಾಗಿ ನಿಮಗಿರೋಷ್ಟು ಟ್ಯಾಲೆಂಟು ಬೇರೆ ಹೊರಗಡೆ ದುಡಿಯೋವಂಥ ಹೆಣ್ಮಕ್ಳಿಗೆ ಎಷ್ಟೋ ಜನಕ್ಕಿರಲ್ಲ. ಒಂದು ಮನೇಲೇ ಇದ್ಕೊಂಡು ನೀವು ಮನೆ ಹೇಗೆ ಕ್ಲೀನಾಗಿ ಇಟ್ಕೊತೀರಾ, ಯಾವ ರೀತಿ ಟಿಫನ್ಸ್ ರೆಡಿ ಮಾಡ್ತೀರಾ, ಆಮೇಲೆ ಈ ಒಂದು ಸಮ್ಮರ್ ಸೀಸನ್ ಬಂತು ಅಂದರೆ ಒಳ್ಳೊಳ್ಳೆ ಬೆಸ್ಟ್ ಬಾಡಿ ಕೂಲ್ ಆಗುವಂಥ ಕೂಲ್ ಡ್ರಿಂಕ್ಸು ಅದು ಇದು ಹೇಳ್ತಾ ಇರ್ತಾರೆ. ಆಮೇಲೆ ಹಪ್ಪಳ ಸಂಡಿಗೆ ಮಾಡೋದನ್ನ ಹೇಳ್ಕೊಡ್ತಾ ಇರ್ತಾರೆ. ಇವೇ ಜಾಸ್ತಿ ವ್ಯೂಸ್ ಬರೋದು. ಆ್ಯಕ್ಚುಲಿ ಹೆಣ್ಮಕ್ಳು ಎಲ್ಲ ಎಷ್ಟೊಂದು ಜನ ಯೂಟ್ಯೂಬಿಂದ ಎಷ್ಟೊಂಡೆಲ್ಲ ಮುಂದುವರೆದಿದ್ದಾರೆ, ನಿಮ್ಗೆ ಗೊತ್ತಿದ್ದೇ ಇದೆ. ಸೊ ದಯವಿಟ್ಟು ಒಂದು ಚಾನಲ್ ಸ್ಟಾರ್ಟ್ ಮಾಡಿ ಟ್ರೈ ಮಾಡಿ ನೋಡಿ. ಕನ್ಸಿಸ್ಟೆನ್ಸಿ ಅನ್ನೋದು ಮೇನ್. ನೀವು ವ್ಯೂಸ್ ಬರ್ತಾ ಇಲ್ಲ, ತುಂಬ ಜನ ನಾನು ಲಾಸ್ಟ್ ಒಂದು ವ್ಲಾಗ್ ಹಾಕಿದಾಗ ವ್ಯೂಸ್ ಬರ್ತಾ ಇಲ್ಲ ಅಕ್ಕ, ತುಂಬ ಬೇಜಾರಾಗುತ್ತೆ, ವ್ಯೂಸ್ ಬರ್ತಾ ಇಲ್ಲ. ನೀವು ಯಾಕೆ ಹಂಗೆ ಅನ್ಕೊತೀರಾ? ಕನ್ಸಿಸ್ಟೆನ್ಸಿ. ನೀವು ವಾರದಲ್ಲಿ 2 ರಿಂದ 3 ವಿಡಿಯೋ ಹಾಕ್ತಾ ಬನ್ನಿ. ಒಂದಾದರೂ ವಿಡಿಯೋ ರೆಕಮೆಂಡ್ ಆಗಿರುತ್ತೆ, ಖಂಡಿತ ಒಂದು ವಿಡಿಯೋನಾದರೂ ರೆಕಮೆಂಡ್ ಆಗಿರುತ್ತೆ. ಒಂದು ವಿಡಿಯೋ ರೆಕಮೆಂಡ್ ಆಗಲಿಲ್ದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ರೆಕಮೆಂಡ್ ಆಗಿಲ್ಲ ಅಂದರೆ ನೀವು ಶೂಟ್ ಮಾಡೋದ್ರಲ್ಲಿ ಅಥವಾ ಅಪ್ಲೋಡ್ ಮಾಡೋದ್ರಲ್ಲಿ ಏನೋ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅರ್ಥ. ಸೊ ಕನ್ಸಿಸ್ಟೆನ್ಸಿಯಾಗಿ ನೀವು ಹಾಕ್ತಾ ಬನ್ನಿ, ಖಂಡಿತ ಕ್ಲಿಕ್ ಆಗೇ ಆಗುತ್ತೆ. 1 ವರ್ಷ ಕಾಯಿರಿ, 2 ವರ್ಷ ಕಾಯಿರಿ, ಖಂಡಿತ ಕ್ಲಿಕ್ ಆಗುತ್ತೆ, ಖಂಡಿತ ಅಮೌಂಟ್ ಬಂದೇ ಬರುತ್ತೆ. ವ್ಯೂಸ್ ಬರ್ತಾಯಿಲ್ಲ, ಅಯ್ಯೋ ಬಿಟ್ಬಿಡೋಣಪ್ಪ ಸಾಕು ಅಂತ ಅಂದ್ಕೊಂಡ್ರೆ ಏನೋ ಒಂದು ಸಮುದ್ರಕ್ಕೆ ಇಳಿದುಬಿಟ್ಟಿದ್ದೀವಿ ಅಂತ ಅಂದರೆ ಅಲ್ಲೇ ಮುಳುಗಿ ಸಾಯೋದಕ್ಕಿಂತ ಕಷ್ಟಪಟ್ಟು ಈಜ್ಕೊಂಡು ದಡ ಸೇರೋದು ಎಷ್ಟು ಒಳ್ಳೇದಲ್ವಾ? ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ. ನಾನು ಯೂಟ್ಯೂಬ್ ಚಾನಲ್ನ ಹಿಂದೆ ಮುಂದೆ ನೋಡಿದೆ, ಇದೇ ರೀತಿ ಇವತ್ತು ವ್ಲಾಗ್ ಏನು ಮಾಡ್ತಾ ಇದ್ದೀನಿ, ಹೌಸ್ ವೈಫ್ಸ್ ಹೇಗೆ ಮನೆ ಸೇವ್ ಸುಮ್ಮನೆ ನನಗೆ ಅಮೌಂಟ್ ಕೇಳೋದಕ್ಕೆಲ್ಲ ಇಷ್ಟ ಆಗ್ತಾ ಇದ್ದಿದ್ದಿಲ್ಲ. ನನಗೂ ಏನೋ ಒಂದು ಸ್ವಂತದ್ದು ಮಾಡಬೇಕು ಅನ್ನೋದು ಇಷ್ಟ ಇತ್ತು. ಹಾಗಾಗಿ ಸೊ ನಾನು ಇಷ್ಟೊಂದು ಓದ್ಕೊಂಡಿದ್ರು ಕೂಡ ಮನೇಲೇ ಇರ್ತೀನಲ್ಲ, ಏನಾದರೂ ನನ್ನ ಟ್ಯಾಲೆಂಟ್ನು ಕೂಡ ರೆಪ್ರೆಸೆಂಟ್ ಮಾಡಬೇಕು ಅಂತ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ಒಂದು ಸ್ವಲ್ಪನೇ ಆಗಲಿ, 1,000ನೇ ದುಡ್ಡಿಲಿ, ಅದು ನಾನು ದುಡ್ದಿರೋ ದುಡ್ಡು ಅಂತ ನನಗೆ ಒಂದು ಖುಷಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅಪ್ಪ ಅಮ್ಮಂದು ಲಕ್ಷಗಟ್ಟಲೆ ಬರ್ತಾ ಇರಲಿ, ಹಸ್ಬೆಂಡಿಂದ ಲಕ್ಷಗಟ್ಟಲೆ ಬರ್ತಾ ಇರಲಿ, ಅದರಿಂದ ಅಷ್ಟು ಹ್ಯಾಪಿನೆಸ್ ಸಿಗೋದಿಲ್ಲ. ನೀವು ಒಂದು 10 ರೂಪಾಯಿನೇ ಸಂಪಾದನೆ ಮಾಡಲಿ, ಅದರಿಂದ ಸಿಗುವಂಥ ಖುಷಿ ಎಲ್ಲೂ ಸಿಗೋದಿಲ್ಲ. ಅದು ಕೂಡ ನಿಯತ್ತಿಂದನೇ ದುಡಿಬೇಕು ಅನ್ನೋದು ನನ್ನ ಒಂದು ಛಲ ಆಗಿತ್ತು. ಯಾವುದೇ ರೀತಿ ಸುಮ್ಮನೆ ಕೆಲವೊಬ್ರು ಲಂಚ ಹೊಡೆಯೋದು ಈ ರೀತಿ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಹೆಂಗಾದ್ರೂ ಮನ್ಸು ಬರುತ್ತೋ ಅಂತ ಅನಿಸುತ್ತೆ ನನಗೆ. ಜನರದ್ದು ಕಿತ್ಕೊಂಡು ತಿನ್ನೋತಾರಲ್ಲ ಕೆಲವೊಬ್ರು ಜಾಬಲ್ಲಿರು, ನಿಜವಾಗ್ಲೂ ಆ ರೀತಿ ಎಲ್ಲ ಇಷ್ಟ ಆಗಲ್ಲ. ಯಾಕಂದರೆ ನಿಮ್ಮ ಸ್ವಂತ ದುಡಿಮೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದರೆ ಅದರಿಂದ ಸಿಗುವಂಥ ಖುಷಿ, ಒಂದು ರೈಟ್ ವೇಯಲ್ಲಿ ನೀವು ದುಡಿಯುವಂಥ ಹಣ ಅವತ್ತು ಸ್ವಲ್ಪನೇ ಆಗಿರಲಿ ತುಂಬಾ ಖುಷಿ ಕೊಡುತ್ತೆ. ಸೊ ನಾನು ಏನಾದರೂ ಒಂದು ಮಾಡೋಣ,
ಅಂತೇಳಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ. ನನಗೂ ಸ್ಟಾರ್ಟಿಂಗಲ್ಲಿ ತುಂಬಾ ಕಷ್ಟ ಆಯಿತು, ಯಾಕಂದರೆ ನನ್ನ ಫೇಸ್ ಯಾರಿಗೂ ರೆಕಗ್ನೈಸ್ ಇರಲಿಲ್ಲ. ಆ್ಯಂಡ್ ಎಷ್ಟು ಅಂದರೆ ತುಂಬಾ ಕಷ್ಟಪಟ್ಟಿದ್ದೀನಿ ಯೂಟ್ಯೂಬಲ್ಲಿ. ನಾನು ತುಂಬಾ ಜನ ಹಿಂದೆ ಮಾತಾಡಿದ್ದಾರೆ ಅಂದ್ರೂ ತಲೆ ಕೆಡಿಸ್ಕೊಳ್ಳಿಲ್ದಂಗೆ ನಾನು ಇಲ್ಲಿವರೆಗೂ ಬಂದು ರೀಚ್ ಆಗಿದ್ದೀನಿ. ಸೊ ಹೀಗೆ ನನ್ನದೇ ಎಕ್ಸಾಂಪಲ್ ತಗೊಂಡು ನೀವು ಕೂಡ ಮೋಟಿವೇಶನ್ ಅಂತಲೇ ತಿಳ್ಕೊಬೋದು. ಸೊ ಈ ಮಂತು ಇಲ್ಲ ನೆಕ್ಸ್ಟ್ ಮಂತಲ್ಲಿ ನನಗೆ ಪೇಮೆಂಟ್ ಬರುತ್ತೆ. ಪೇಮೆಂಟ್ ಬಂದಾಗ ಎಷ್ಟು ಬಂತು ಏನೋ ಅಂತ ಕೂಡ ನಿಮಗೆ ತಿಳಿಸ್ತೀನಿ. ಖಂಡಿತ ಆ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ದೇ ಇರ್ತೀನಿ, ಖಂಡಿತ ಶೇರ್ ಮಾಡ್ಕೊಳ್ತೀನಿ. ನನ್ನ ವ್ಲಾಗ್ಸ್ನ ನೋಡ್ತಾ ಇರೋರಿಗೆ ಖಂಡಿತ ಗೊತ್ತಾಗುತ್ತೆ ಅಂತಲೇ ಹೇಳ್ತೀನಿ. ಸೊ ಅದಕ್ಕೋಸ್ಕರನಾದರೂ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಣ್ಮಕ್ಳು ಮನೆಯಲ್ಲಿ ಯಾರೆಲ್ಲ ಎಜುಕೇಟೆಡ್ಸ್ ಇರ್ತಾರೆ ನಿಮ್ಮ ಮನೆಗಳಲ್ಲಿ, ಇನ್ನೊಬ್ಬರು ಕೈ ಕೆಳಗಡೆ ಹೋಗಿ ಏನು ಕೆಲಸ ಮಾಡೋದು ಅಂತ ಪ್ರೈವೇಟಲ್ಲಿ ಹೋಗಿ ಜಾಬಿಗೆ ಕಳಿಸ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಥರನೇ ನಮ್ಮ ಮನೆಯಲ್ಲೂ ಇಷ್ಟ ಆಗಲ್ಲ. ಹಾಗಾಗಿ ನೀವು ಮನೆಯಲ್ಲೇ ಟ್ಯೂಷನ್ಸ್ ಮಾಡ್ಬೋದು ಚಿಕ್ಕ ಮಕ್ಕಳಿಗೆ. ನೀವೇ ಇಷ್ಟೊಂದು ತಿಳ್ಕೊಂಡಿರ್ತೀರ, ಅಯ್ಯೋ ನಾನು ಇಷ್ಟೊಂದು ಓದ್ಕೊಂಡು ಸುಮ್ಮನೆ ಮನೇಲಿದ್ದೀನಾ, ನನ್ನ ನಾಲೆಡ್ಜೆಲ್ಲ ವೇಸ್ಟ್ ಆಗ್ತಾ ಇದ್ದೇನಾ ಅಂತ ಅನ್ನೋರು ಮನೇಲೆ ಟ್ಯೂಷನ್ಸ್ನ ಸ್ಟಾರ್ಟ್ ಮಾಡ್ಬೋದು. ಅದರಿಂದನೂ ಕೂಡ 1 ಮಂತಿಗೆ 2,000 to 3,000 ಆರಾಮಾಗುತ್ತೆ. ಇನ್ನು ಜಾಸ್ತಿ ಜನ ಸ್ಟೂಡೆಂಟ್ಸ್ ನಿಮ್ಗೆ ಸಿಕ್ಕರು ಅಂತ ಅಂದರೆ ಆರಾಮಾಗಿ 10,000 to 15,000 ಕೂಡ ನೀವು ಸಂಪಾದನೆ ಮಾಡ್ಬೋದು. ಮನೇಲೆ ಕೂತ್ಕೊಂಡು ಆರಾಮಾಗಿ ಸಂಪಾದನೆ ಮಾಡ್ಬೋದು. ಜಸ್ಟ್ 2 to 3 hours ನಿಮ್ಮ ಟೈಮ್, ನಿಮ್ಮ ಒಂದು ನಾಲೆಡ್ಜ್ನ ಏನು ಗೊತ್ತಾ, ಅದೇನೋ ಒಂದು ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ನೋಡಿದ್ದೆ, ಒಂದು ದೊಡ್ಡ ಕ್ಯಾಂಡಲ್ಲು ಉರಿತಾ ಇರುತ್ತೆ, ಚಿಕ್ಕ ಕ್ಯಾಂಡಲ್ಗಳು ಲೈನಿಗೆ ಬಂದು ಬ್ಯಾಗ್ ಹಾಕ್ಕೊಂಡು ಹಿಂಗೆ ಅದ್ರದ್ದು ಬೆಂಕಿದು ಕತ್ತಿಸ್ತಾ ಇರ್ತಾರೆ. ಅಂದರೆ ನೀವು ತಿಳ್ಕೊಂಡಿರೋ ಜ್ಞಾನನ ಆ ಚಿಕ್ಕ ಮಕ್ಕಳಿಗೂ ಸಹ ಹೇಳ್ಕೊಟ್ಟು ಅವ್ರ ಲೈಫ್ನು ಕೂಡ ಬೆಳಕು ಮಾಡ್ದಂಗೆ. ಸೊ ಆ ರೀತಿ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ನೀವೇನು ಕಲ್ತಿದ್ದೀರೋ ಅದರಲ್ಲೇ ಮುಂದೆ ಬರೋದಕ್ಕೆ ಟ್ರೈ ಮಾಡಿ. ತುಂಬ ಜನ ಎಷ್ಟೋ ಚೆನ್ನಾಗಿ ಟ್ಯಾಲೆಂಟ್ಸ್ ಇರುತ್ತೆ, ಎಷ್ಟು ಚೆನ್ನಾಗಿ ರೀಲ್ಸ್ ಮಾಡ್ತಾ ಇರ್ತಾರೆ, ಎಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರ್ತಾರೆ. ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ಎಷ್ಟೋ ಜನಕ್ಕೆ ಅದು ಆಸೆ ಇರುತ್ತೆ, ಬಟ್ ಮನೇಲಿ ಸಪೋರ್ಟ್ ಇರೋದಿಲ್ಲ. ಜನ ಏನು ಅಂದ್ಕೊಳ್ತಾರೋ ಏನೋ ಅಂತ ನೀವು ಸ್ಟಾರ್ಟ್ ಮಾಡಿರಲ್ಲ. ದಯವಿಟ್ಟು ಇದೆಲ್ಲದರಿಂದನೂ ಕೂಡ ಹೊರಗಡೆ ಬಂದು ದಯವಿಟ್ಟು ನೀವು ಕೂಡ ಸ್ಟಾರ್ಟ್ ಮಾಡಿ. ಯಾಕೆ ಏನು ಅನ್ಕೊತಾರೆ ಜನ ಏನು ಅನ್ಕೊತಾರೆ ಅಂತ ನಾವು ಜೀವನ ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಅವರೇ ನಿಮಗೆ ಊಟಕ್ಕೆ ಇಲ್ಲದೆ ಇರುವಾಗ ಕರೆದು ಊಟಕ್ಕೆ ಹಾಕೋದಿಲ್ಲ. ನಿಮ್ಮ ದುಡಿಮೆ ನಿಮ್ಮದು. ನೀವೇನು ಕೆಟ್ಟ ಕೆಲಸ ಏನು ಮಾಡೋದಕ್ಕೆ ಹೋಗ್ತಾ ಇಲ್ವಲ್ಲ. ಹಾಗಾದರೆ ಎಲ್ಲ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಯೂಸ್ ಮಾಡೋರೆಲ್ಲ ಕೆಟ್ಟವರಾ? ಅವರೆಲ್ಲ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರಾ? ನೀವೇ ಹೇಳಿ ನೋಡೋಣ. ನನ್ನ ಚಾನಲ್ಲೇ ಎಷ್ಟೊಂದು ಜನ ಈ ವಿಡಿಯೋನ ನೋಡ್ತಾ ಇದ್ದೀರಾ. ನಿಮಗೆ ನನ್ನಿಂದ ಏನೋ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇದೆ ಅಂತ ಅನ್ನಿಸ್ತಾ ಇದೆನಾ, ಅಥವಾ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆನಾ? ಸೊ ಹೀಗೆ ನೀವೇನಕ್ಕೆ ಜನಗಳ ಒಂದು ಮಾತಿಗೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ನಿಮ್ಮ ಓನ್ ಟ್ಯಾಲೆಂಟ್ನ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಟ್ಯೂಷನ್ ಅನ್ನೋದು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಯಾರೆಲ್ಲ ಮಾಡಬೇಕು ಅಂತಿದ್ದೀರಾ ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನು ಕುಕ್ಕಿಂಗ್, ತುಂಬ ಜನ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾ ಇರ್ತಾರೆ. ಕುಕ್ಕಿಂಗ್ ಚಾನಲ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಕುಕ್ಕಿಂಗ್ ಪೇಜ್ನ ಓಪನ್ ಮಾಡಿಕೊಂಡು ಲೇಟರಾಗಿ ಯೂಟ್ಯೂಬಿಗೆ ಬಂದರೆ ತುಂಬಾ ಚೆನ್ನಾಗಿ ವ್ಯೂಸ್ ಬರುತ್ತೆ ಫ್ರೆಂಡ್ಸ್. ಖಂಡಿತ ನೀವೇನಿಲ್ಲ ಅಂದರೂ ಒಂದು 2 to 3 months ಕಂಟಿನ್ಯೂಸ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ಸು ರೀಲ್ಸ್ನ ಹಾಕ್ತಾ ಬನ್ನಿ. ಆಮೇಲೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಯಾಕೆ ಕ್ಲಿಕ್ ಆಗಲ್ಲ ನನ್ನನ್ನು ಕೇಳಿ? ಖಂಡಿತ ಕ್ಲಿಕ್ ಆಗುತ್ತೆ. ಈ ಒಂದು ಟಿಪ್ನ ನೀವು ಯೂಸ್ ಮಾಡಿಕೊಂಡು ಏನಾದರೂ ಒಂದು ಸಾಧನೆ ಮಾಡ್ಬೋದು. ನೀವು ನೋಡಿರ್ಬೋದು ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಬೆಣ್ಣೆ ಕೃಷ್ಣ ವ್ಲಾಗ್ಸ್ ಅಂತ, ಅವ್ರನ್ನಂತೂ ನೋಡಿದರೆ ಎಷ್ಟು ಆಶ್ಚರ್ಯ. 1 lakh ಆಲ್ರೆಡಿ ಸಬ್ಸ್ಕ್ರೈಬರ್ಸ್ ಆದರೂ. ಏಜ್ ಆಗಿದೆ ಬಿಡು ನನಗೆ ಅಂತ ಸುಮ್ಮನೆ ಮನೇಲಿ ಕುತ್ಕೊಳ್ಳೋ ಬದಲು ಅವರು ಒಳ್ಳೆ ವ್ಲಾಗ್ಸ್ನ ಕೊಟ್ಟು ಎಷ್ಟೊಂದು ಸಕ್ಸಸ್ ಆಗಿದ್ದಾರೆ ಅಲ್ವಾ? ಆ ರೀತಿ. ಸೊ ನಿಮ್ಮ ಒಂದು ಅರ್ನಿಂಗ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಲ್ಲ ಹೆಣ್ಮಕ್ಳು ಅಷ್ಟೇ, ಯಾರ ಮೇಲೂ ಡಿಪೆಂಡ್ ಆಗೋದು ನನಗಂತೂ ಇಷ್ಟ ಇಲ್ಲ. ನಿಮ್ಮ ಒಂದು ಓನ್ ಅರ್ನಿಂಗ್ಸ್ ನಿಮಗಿರಬೇಕು ಅಂತ ನಾನು ಅಂದ್ಕೊಳ್ತೀನಿ. ನಿಮ್ಮ ಒಂದು ಓನ್ ಅರ್ನಿಂಗ್ಸಿಂದ ನಿಮಗೆ ಖರ್ಚು ಮಾಡಿಕೊಂಡ್ರೆ ಅದರಲ್ಲಿ ಸಿಗುವಂಥ ಸ್ಯಾಟಿಸ್ಫ್ಯಾಕ್ಷನ್ ಬೇರೆಯವ್ರ ಹತ್ರ ಇಸ್ಕೊಂಡು ತೊಗೊಳ್ಳೋದ್ರಲ್ಲಿ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಇದಿಷ್ಟು ವೇಸಲ್ಲಿ ನೀವು ಮನೇಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು. ಇನ್ನು ಸಿಟಿಯಲ್ಲಿರೋರಿಗಂತೂ ಎಷ್ಟೊಂದು ಆಪ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ತುಂಬಾ ಆಪ್ಷನ್ಸ್ ಇದೆ ನೀವು ಸಿಟಿಯಲ್ಲಿರೋರಿಗೆ ಅರ್ನ್ ಮಾಡೋದಕ್ಕೆ ಅಲ್ವಾ? ಒಂದು ರೊಟ್ಟಿ ಬಿಸ್ನೆಸ್ ಮಾಡ್ಬೋದು ಸಿಟಿಯಲ್ಲಿರೋರು. ಆಮೇಲೆ ಚಟ್ನಿ ಪುಡಿ, ಪಿಕ್ಕಲ್ಸ್. ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ತುಂಬ ಜನ ಪಿಕ್ಕಲ್ಸ್ ನೀವು ಇನ್ಸ್ಟಾಗ್ರಾಮಲ್ಲಿ ಅಥವಾ ಒಂದು ಪೇಜ್ನ ಓಪನ್ ಮಾಡಿಕೊಂಡು ಅಥವಾ ಮನೇಲಿ ನೀವು ಪಿಕ್ಕಲ್ ಮಾಡಿ ಅದನ್ನು ಮಾರಿದರೆ ಎಷ್ಟೊಂದು ಲಾಭ. ಯಾರೆಲ್ಲ ಎಕ್ಸ್ಪರ್ಟ್ಸ್ ಇದ್ದೀರಾ ಪಿಕ್ಕಲ್ ಹಾಕೋದ್ರಲ್ಲಿ, ಚಟ್ನಿ ಪುಡಿಗಳು ಮಾಡೋದ್ರಲ್ಲಿ, ಹಪ್ಪಳ ಸಂಡಿಗೆ ಈ ರೀತಿ ಮಾಡಿ ಸೇಲ್ ಮಾಡ್ಬೋದು ಆರಾಮಾಗಿ. ತುಂಬ ಜನ ತೊಗೊಳ್ತಾರೆ, ಯಾಕಂದರೆ ಟೈಮ್ ಇರೋದಿಲ್ಲ ಅವ್ರಿಗೆ ಮಾಡ್ಕೊಳ್ಳೋ ಅಷ್ಟು. ಎಂಪ್ಲಾಯೀಸ್ಗಳಿಗೆಲ್ಲ ತುಂಬ ಜನಕ್ಕೆ ಬರ್ತಾನೂ ಇರೋದಿಲ್ಲ. ಸೊ ಖಂಡಿತ ಇದು ಒಂದು ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು. ನಮ್ಮ ಅಕ್ಕಪಕ್ಕದ ಮನೆಯವರು ಮಾಡ್ತಾರೆ ಇದನ್ನು, ಅದಕ್ಕೋಸ್ಕರ ನೆನಪಾಯಿತು, ಅದಕ್ಕೋಸ್ಕರ ಹೇಳ್ತೀನಿ.
ನಮ್ಮ ಅಕ್ಕಪಕ್ಕ ಮನೆಯಲ್ಲೂ ಕೂಡ ಪಿಕಲ್ಸ್ ಹಾಕಿ ಮಾರಿ ಈ ಒಂದು ಅಮೌಂಟ್ ಮಾಡ್ಕೊತಾರೆ ಈ ಒಂದು ಸೀಸನಲ್ಲಿ. ಸೊ ಹಾಗಾಗಿ ಹೇಳಿದೆ, ಈ ಒಂದು ಟಿಪ್ ನಿಮಗೆ ಹೆಲ್ಪ್ ಆಗುತ್ತೆ ಖಂಡಿತ. ಸೊ ಫ್ರೆಂಡ್ಸ್, ಇಷ್ಟು ಟಿಪ್ಸ್ನ ನೀವು ಯೂಸ್ ಮಾಡ್ಕೋಬೋದು. ಇನ್ನು ಮನೆ ಹತ್ರ ನಿಮಗೆಲ್ಲ ಏನಾದರೂ ಗಾರ್ಡನ್ ಇದ್ದರೆ, ಸ್ವಲ್ಪ ಗಾರ್ಡನ್ ಇದ್ರೂ ಸಹ ನೀವು ವೆಜಿಟೇಬಲ್ಸ್ನ ಅಲ್ಲೇ ಬೆಳ್ಕೊಂಡು ಸಂತೆಗೆ ಏನು ಕೊಡ್ತಾರೆ ಅಮೌಂಟ್ನ ಅದನ್ನು ಯೂಸ್ ಮಾಡ್ಕೋಬೋದು. ಮನೆಯಲ್ಲೇ ಇರೋ ತರಕಾರಿಯಲ್ಲಿ ನೀವು ಅಡುಗೆ ಮಾಡಿ ಆ ಅಮೌಂಟ್ ಕೂಡ ಸೇವ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇಷ್ಟು ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ನನಗೆ ಎಷ್ಟು ನೆನಪಿದೆ, ನನಗೆ ಎಷ್ಟು ಗೊತ್ತಿದೆ, ಇಷ್ಟು ಟಿಪ್ಸ್ನೂ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಇನ್ನೂ ಏನು ಹೇಳ್ಬೋದು ಅಂತ ಅಂದರೆ, ಇನ್ನು ಸ್ಯಾರಿ ಬಿಸ್ನೆಸ್ ಮಾಡ್ಬೋದು ನೀವು. ಅಂದರೆ ಸ್ಯಾರಿಗಳನ್ನೆಲ್ಲ ತರಿಸಿ ಅದನ್ನು ಸೇಲ್ ಮಾಡ್ಬೋದು ಮನೇಲಿ ಕೂತ್ಕೊಂಡೆ. ನೀವು ಎಷ್ಟೋ ಜನನ ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ಇವಾಗ ಅದೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಜ್ಯುವೆಲ್ರೀಸ್ನ ತರಿಸ್ಕೊಂಡು ನೀವು ಅದನ್ನು ಸೇಲ್ ಮಾಡೋದ್ರಿಂದ ಎಷ್ಟೊಂದು ಅಮೌಂಟ್ ಮಾಡ್ಕೋಬೋದು. 1 to 3 ಲಾಭ ಸ್ಟೋರ್ಗಳಲ್ಲಿ, ನಿಜವಾಗ್ಲೂ 1 to 3 ಅಂತಲೇ ಹೇಳ್ಬೋದು. ಒಂದು ಪ್ಯಾಕ್ ಜಾಮೆಟ್ರಿ ಬಾಕ್ಸಿಗೆ ನಾನು ಕೇಳಿದ್ದೀನಿ ಹೋಲ್ಸೇಲ್ ಅಂಗಡಿಯಲ್ಲಿ 120 ರೂಪೀಸ್ಗೆ ಒಂದು ಪ್ಯಾಕ್, ಅಂದರೆ 1 ಡಜನ್ ಒಂದು ಪ್ಯಾಕಲ್ಲಿ. ಅಲ್ಲಿಗೆ 12 ರೂಪಿ ಒಂದು ಜಾಮೆಟ್ರಿ ಬಾಕ್ಸ್ ಬಿತ್ತು. ಇಲ್ಲಿ ಅದನ್ನು 30 ರೂಪೀಸ್ ಹಂಗೆ ಮಾಡ್ತಾರೆ. ಆಫ್ ಆ್ಯಂಡ್ ಆಫ್ ಲಾಭಕ್ಕಿಂತ ಜಾಸ್ತಿ. ಸೊ ಹೀಗೆ ತುಂಬಾ ಲಾಭ ಇದೆ. ಒಂದು ಸ್ಟೋರ್ ಇಟ್ಕೋಬೋದು, ಒಂದು ಕಿರಾಣಿ ಅಂಗಡಿ ಇಟ್ಕೋಬೋದು. ಸೊ ಫ್ರೆಂಡ್ಸ್, ಇದಿಷ್ಟು ಟಿಪ್ಸ್ನ ನಾನು ಶೇರ್ ಮಾಡಿದ್ದೀನಿ. ನನಗೆ ಗೊತ್ತಿದ್ದಷ್ಟು ನಿಮಗೆ ಹೇಳಿದ್ದೀನಿ. ನಿಮಗೂ ಯಾರಿಗೆಲ್ಲ ಏನಾದರೂ ಐಡಿಯಾಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೂ ಹೆಲ್ಪ್ ಆಗ್ಬೋದು. ನಿಮ್ಗೆ ಏನೆಲ್ಲ ಐಡಿಯಾಸ್ ಇದೆ ಅದನ್ನು ನಾನು ಕೂಡ ಯೂಸ್ ಮಾಡ್ಕೊಂಡಂಗೆ ಆಗ್ಬೋದು ಅಲ್ವಾ. ಇವತ್ತು ನಾನು ಮಮಾ ಅರ್ತ್ ಅವರ ಬೈ 2 get 3 ಫ್ರೀ ಸೇಲಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾನು ಯಾವಾಗಲೂ ಕೂಡ ಮಮಾ ಅರ್ತ್ ಅವರ ಪ್ರಾಡಕ್ಟ್ಸ್ನೇ ಯೂಸ್ ಮಾಡೋದು. ಬಿಕಾಸ್ ನಂದು ತುಂಬಾ ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನನಗೆ ಮಮಾ ಅರ್ತ್ ಅವರ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಅದು ಬಿಟ್ಟು ಬೇರೆನೂ ಟ್ರೈ ಮಾಡಿದ್ದೀನಿ. ಪಿಂಪಲ್ ಆಗೋದು, ಸ್ಕಿನ್ ಡಾರ್ಕ್ ಆಗೋದು, ಬ್ಲ್ಯಾಕ್ ಆಗೋದು, ಈ ರೀತಿ ಎಲ್ಲ ಆಗ್ತಾ ಇದೆ. ಬಟ್ ಮಮಾ ಅರ್ತ್ ಪ್ರಾಡಕ್ಟ್ಸ್ ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿದ್ದಾವೆ. ಹಾಗಾಗಿ ಮಮಾ ಅರ್ತ್ ಅವ್ರದ್ದೇ ನಾನು ಯೂಸ್ ಮಾಡೋದು. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಇನ್ನು ಬಾಕ್ಸ್ನ ಓಪನ್ ಕೂಡ ಮಾಡಿಲ್ಲ, ನಿಮ್ಗೆ ತೋರಿಸ್ತೀನಿ. ಫ್ರೆಂಡ್ಸ್, ಏನಂತ ಅಂದರೆ, ನಾನೇನು ಅಂದ್ಕೊಂಡೆ, ಇದಕ್ಕಿಂತ ಮುಂಚೆ ಮಮಾ ಅರ್ತ್ ಅವ್ರದ್ದು ಬೈ 1 get 1 ಸೇಲ್ ನಡೀತಾ ಇತ್ತು. ಆ ಟೈಮಲ್ಲಿ ನಾನೊಂದು ಮಾಯ್ಶ್ಚರೈಸರ್ ಹಾಗೆ ಒಂದು ಸೀರಮ್ ಆರ್ಡರ್ ಮಾಡ್ಕೊಂಡಿದ್ದೆ. ಒಳ್ಳೆ ಆಫರ್ ಫ್ರೆಂಡ್ಸ್. ಬೈ 1 get 1 ಸೇಲಲ್ಲಿ ಪರ್ಚೇಸ್ ಮಾಡೋದ್ರಿಂದ ತುಂಬ ಅಮೌಂಟ್ ಸೇವ್ ಆಗುತ್ತೆ. ಹಾಗಾಗಿ ನಾನು ಬೈ 1 get 1 ಸೇಲಲ್ಲಿ ತೊಗೊಂಡಿದ್ದೆ. ಅದಾದಮೇಲೆ ನಂದು ಸನ್ಸ್ಕ್ರೀನ್ ಖಾಲಿ ಆಗ್ತಾ ಬಂದಿದ್ದೀನಿ. ಸ್ವಲ್ಪ ಇತ್ತು ಅಷ್ಟೇ. ಯಾವಾಗಲೂ ನಾನು ಸನ್ಸ್ಕ್ರೀನ್ 2-3 ತೊಗೊಂಡು ಸ್ಟಾಕ್ ಇಟ್ಕೊಂಡಿರ್ತೀನಿ. ಯಾಕಂದರೆ ಅದು ಖಾಲಿ ಆಗೋದೇ ನಮಗೆ ಗೊತ್ತಾಗಲ್ಲ. ಆಮೇಲೆ ಮತ್ತೆ ಆರ್ಡರ್ ಮಾಡಿ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ, ಮತ್ತು ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅಂತ ನಾನು ರೆಡಿ ಇಟ್ಕೊಂಡಿರ್ತೀನಿ. ಬಟ್ ಈ ಸಲ ಖಾಲಿ ಆಗೋದಕ್ಕೆ ಬಂದಿತ್ತು. ಇನ್ನೊಂದು ಎಕ್ಸ್ಟ್ರಾ ಸನ್ಸ್ಕ್ರೀನೇ ಇಲ್ಲ ನನ್ನ ಹತ್ರ. ಓ ಮೈ ಗಾಡ್ ಅಂತೆ ಆರ್ಡರ್ ಮಾಡಲೇಬೇಕು ಅಂತೇಳಿ ಮಮಾ ಅರ್ತ್ ಅವರ ವೆಬ್ಸೈಟಿಗೆ ಹೋಗಿ ನೋಡಿದರೆ ಬೈ 1 get 1 ಸೇಲು ಎಂಡ್ ಆಗಿತ್ತು. ತುಂಬ ಬೇಜಾರಾಯಿತು. ಅಯ್ಯೋ, ಅವಾಗ ತೊಗೊಂಡಿದ್ರೆ ಎಷ್ಟೊಂದು ಅಮೌಂಟ್ ಉಳಿತಿತ್ತಲ್ಲ ಅಂತ ಅನ್ನಿಸ್ತು. ಬಟ್ ಇನ್ನೂ ಒಂದು ಆಫರ್ ನಡೀತಾ ಇತ್ತು, ಬೈ 2 get 3 ಫ್ರೀ ಅಂತೇಳಿ. ಬಟ್ ಏನಂದರೆ 2 ಪ್ರಾಡಕ್ಟ್ಸ್ ಏನು ತೊಗೊತೀವಲ್ಲ ಅದ್ರದ್ದು MRP ಏನಿರುತ್ತೆ ಅದು ಫುಲ್ ಅಪ್ಲೈ ಆಗುತ್ತೆ. ಬೈ 1 get 1 ಸೇಲ್ ಅಂದರೆ ಒಂದ್ರದ್ದು MRP ಅಪ್ಲೈ ಆಗುತ್ತೆ, ಇನ್ನೊಂದು ಫ್ರೀಯಾಗಿ ಸಿಗುತ್ತೆ. ಇದರಲ್ಲಿ ನಾವು ಫ್ರೀ ಪ್ರಾಡಕ್ಟ್ಸ್ 3 ಏನು ಕೊಡ್ತಾರಲ್ಲ ಅದನ್ನು ಸೆಲೆಕ್ಟ್ ಮಾಡೋಂಗಿರಲ್ಲ, ಅವರೇ ಸೆಲೆಕ್ಟ್ ಮಾಡಿರ್ತಾರೆ. ಬಟ್ ಬೈ 1 get 1 ಸೇಲಲ್ಲಿ ಇನ್ನೂ ಒಂದು ಫ್ರೀ ಆಗುವಂಥ ಪ್ರಾಡಕ್ಟ್ಸ್ನ ನಾವೇ ಸೆಲೆಕ್ಟ್ ಮಾಡ್ಬೋದು. ಅದು ಒಂದು ಚೆನ್ನಾಗಿದೆ ಅದರಲ್ಲಿ. ಬಟ್ ಇದರಲ್ಲಿ ನನಗೇನು ಲಾಸ್ ಆಗಿಲ್ಲ ಫ್ರೆಂಡ್ಸ್. ಇನ್ನೂ ಅದಕ್ಕಿಂತ ಜಾಸ್ತಿನೇ ಲಾಭ ಆಗಿದೆ. ಏನೇನು ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಬರೀ ಮಮಾ ಅರ್ತ್ ಅವ್ರದ್ದು ಅಷ್ಟೇ ಅಲ್ಲ, ಇವಾಗ ಆಕ್ವಾಲಜಿಕಾ, ಡಾಟ್ ಆ್ಯಂಡ್ ಕೀ ಎಲ್ಲದ್ರದ್ದು ಬೈ 1 get 1 ಸೇಲ್ ನಡೀತಾ ಇದೆ, ನೀವು ನೋಡ್ಬೋದು. ಬಟ್ ಮಮಾ ಅರ್ತ್ ಅವ್ರದ್ದು ಬೈ 1 get 1 ಸೇಲ್ ನಡೀತಾ ಇಲ್ಲ, ಬೈ 2 get 3 ಫ್ರೀ ಅಂತೇಳಿ ನಡೀತಾ ಇದೆ, ನೀವು ನೋಡ್ಬೋದು ಫ್ರೆಂಡ್ಸ್. ನನಗೆ ಫಸ್ಟಿಗೆ ಒಂದು 3 ಪ್ರಾಡಕ್ಟ್ಸು, ಇನ್ನೊಂದ್ಸಲ 2 ಪ್ರಾಡಕ್ಟ್ಸ್ ಈ ಥರ ಬಂದಿದೆ. ಈ ಸಲ ಅಷ್ಟು ಒಂದೇ ಸಲ ಬಂದಿಲ್ಲ. ಮೊನ್ನೆ ಒಂದು ಸ್ವಲ್ಪ ಬಂತು, ಎಲ್ಲ ಬಂತೇನೋ ಅಂತ ಅಂದ್ಕೊಂಡೆ. ಬಟ್ ಇವತ್ತೊಂದೆರಡು ಪ್ರಾಡಕ್ಟ್ಸ್ ಬಂದಿದೆ, ತೋರಿಸ್ತೀನಿ. ಮುಂದೆನೇ ಓಪನ್ ಮಾಡ್ತಾ ಇದ್ದೀನಿ. ನನ್ನ ಮೋಸ್ಟ್ ಫೇವ್ರೆಟ್ ಸನ್ಸ್ಕ್ರೀನ್ ಅಂತ ಅಂದರೆ ಮಮಾ ಅರ್ತ್ ಅವ್ರದ್ದು ರೈಸ್ ವಾಟರ್ ಆ್ಯಂಡ್ ನಿಯಾಸಿನಮೈಡ್ ಸನ್ಸ್ಕ್ರೀನ್. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು SPF PA+++++, 4+ ಇದೆ. ನಾನು ಜಾಸ್ತಿ ಇದೇ ಸನ್ಸ್ಕ್ರೀನ್ನ ಯೂಸ್ ಮಾಡೋದು. ತುಂಬ ಚೆನ್ನಾಗಿದೆ. ಇನ್ನು ಮಮಾ ಅರ್ತ್ ಪ್ರಾಡಕ್ಟ್ಸಲ್ಲಿ ನನಗೆ ಟ್ಯೂಬ್ಸಲ್ಲಿ ಬರೋದಕ್ಕಿಂತ ಈ ರೀತಿ ಒಂಥರ
ಬಾಟಲ್ ಥರ ಏನು ಬರುತ್ತೆ, ಒಂದು ಟಿನ್ ಥರ ಏನು ಬರುತ್ತೆ, ಈ ಥರ ಇರುವಂತಹ ಒಂದು ಸನ್ಸ್ಕ್ರೀನ್ಸೇ ಆಗಲಿ ಮಾಯ್ಶ್ಚರೈಸರ್ಸೇ ಆಗಲಿ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಈ ಥರದ್ದೇ ಜಾಸ್ತಿ ತೊಗೊಳ್ಳೋದು. ನಾನು 2 ಸನ್ಸ್ಕ್ರೀನ್ ಬೇಕಾಗಿತ್ತು ನನಗೆ ಅಂತೇಳಿ 2 ಸನ್ಸ್ಕ್ರೀನ್ನ ಕಾರ್ಟಿಗೆ ಹಾಕಿದ್ದೆ. ಸಾರಿ, ನಾನು ಹೇಳೋದು ಮಿಸ್ ಮಾಡಿದ್ದೀನಿ. ಬೈ 2 get 3 ಫ್ರೀ ಅಲ್ಲ, ಬೈ 3 get 3 ಫ್ರೀ. ಸೊ ನಾನು ಅದರಲ್ಲಿ 2 ಸನ್ಸ್ಕ್ರೀನ್ನ ಕಾರ್ಟಿಗೆ ಹಾಕಿದ್ದೆ. ಇನ್ನು ಒಂದು ಏನಂತ ಅಂದರೆ, ನಾನು ಡೈಲಿ ಮಾರ್ನಿಂಗ್ ಸ್ಕಿನ್ ಕೇರಲ್ಲಿ ಮಮಾ ಅರ್ತ್ ಅವ್ರದ್ದು ಸ್ಕಿನ್ ಕರೆಕ್ಟ್ ಫೇಸ್ ಸಿರಮ್ ಅಂತ ಇದನ್ನು ಯೂಸ್ ಮಾಡ್ತೀನಿ. ತುಂಬ ಬೆಸ್ಟ್ ರಿಸಲ್ಟ್ ಇದೆ ಫ್ರೆಂಡ್ಸ್. ನನ್ನ ತಂಗಿನೂ ಯೂಸ್ ಮಾಡ್ತಾ ಇದ್ದಾಳೆ, ಅವಳಿಗೂ ಸೂಪರಾಗಿ ವರ್ಕ್ ಆಗಿದೆ ಇದು. ಇದರಲ್ಲಿ 10% ನಿಯಾಸಿನಮೈಡ್ ಪ್ಲಸ್ ಜಿಂಜರ್ ಎಕ್ಸ್ಟ್ರಾಕ್ಟ್ ಇದೆ. ಹಾಗಾಗಿ ಪಿಂಪಲ್ಸ್ನು ಕೂಡ ಫುಲ್ ರೆಡ್ಯೂಸ್ ಮಾಡುತ್ತೆ, ಪಿಂಪಲ್ಸ್ ಹೊಸದಾಗಿ ಬರೋದನ್ನು ಕೂಡ ಅವಾಯ್ಡ್ ಮಾಡುತ್ತೆ, ಮತ್ತು ನಿಮ್ಮ ಸ್ಕಿನ್ ಡಿಕಲರೈಸೇಷನ್ ಇದ್ದರೆ ಅಂದರೆ ಡಾರ್ಕ್ ಸ್ಪಾಟ್ಸ್ ಇದ್ರೂ ಕೂಡ ಕಡಿಮೆ ಮಾಡುತ್ತೆ, ಮತ್ತು ಅನ್ಇವನ್ ಸ್ಕಿನ್ ಟೋನ್ ಎಲ್ಲದನ್ನು ರೆಡ್ಯೂಸ್ ಮಾಡುತ್ತೆ. ನಿಜವಾಗ್ಲೂ ನನಗೆ ಇದು ವರ್ಕ್ ಆಗಿದೆ. ಹಾಗಾಗಿ ನಾನು ಮಾರ್ನಿಂಗ್ ಸ್ಕಿನ್ ಕೇರಲ್ಲಿ ಇದು ಯೂಸ್ ಮಾಡ್ತೀನಿ. ಇದು ಖಾಲಿಯಾಗಿತ್ತು ಅಂತ 1 ಮಂತ್ ಯೂಸ್ ಮಾಡೋದು ಬಿಟ್ಟಿದ್ದೆ, ಮತ್ತೆ ಅದು ಪಿಂಪಲ್ ಆಗೋದು, ಸ್ಕಿನ್ ಮತ್ತು ಬ್ಲ್ಯಾಕ್ ಆಗೋದು ಈ ರೀತಿ ಆಗುತ್ತೆ. ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡಿಕೊಂಡೆ. ಸೊ ಟೋಟಲ್ ಆಗಿ 2 ಸನ್ಸ್ಕ್ರೀನ್ ಪ್ಲಸ್ ಇದು 1 ಸೀರಮ್ ಆರ್ಡರ್ ಮಾಡಿದ್ದಕ್ಕೆ ನನಗೆ ಏನೇನು ಫ್ರೀ ಆಗಿ ಕೊಟ್ಟಿದ್ದಾರೆ ಅಂತ ಅಂದರೆ, ಸಾರಿ ಇನ್ನೂ ಒಂದು ಓಪನೇ ಮಾಡಿಲ್ಲ ಪ್ಯಾಕು. ಸೊ ನನಗೆ 3 ಪ್ರಾಡಕ್ಟ್ಸ್ ಫ್ರೀಯಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದರಲ್ಲಿ ಮಮಾ ಅರ್ತ್ ಅವ್ರದ್ದು ಹೈಡ್ರಾ ಜೆಲ್ ಇಂಡಿಯನ್ ಸನ್ಸ್ಕ್ರೀನ್ ವಿತ್ ಆಲೋವೆರಾ ಆ್ಯಂಡ್ ರಾಸ್ಬೆರಿ. ಇದು ಕೂಡ ಅಷ್ಟೇ SPF 50 PA+++ ಇದೆ. ಸೊ ಇದು ಆಲೋವೆರಾ ಸನ್ಸ್ಕ್ರೀನು ಮಮಾ ಅರ್ತ್ ಅವ್ರದ್ದು. ಇದು ಪ್ರೈಸ್ ಬಂದುಬಿಟ್ಟು 399 ರುಪೀಸ್ ಇದೆ. ಸೊ ಇದು ಕೂಡ ಸನ್ಸ್ಕ್ರೀನ್ ಆಗಿರೋದ್ರಿಂದ ಖಂಡಿತ ನನಗೆ ಯೂಸ್ ಆಗುತ್ತೆ. ತುಂಬಾ ಒಳ್ಳೆಯದಾಯಿತು ಸನ್ಸ್ಕ್ರೀನೇ ಬಂದಿದ್ದರಿಂದ ಅಂತೇಳಿ ಅಂದ್ಕೊಂಡೆ ನಾನು. ಮತ್ತು ಇನ್ನೂ ಒಂದು ಏನು ಇನ್ನೂ 2 ಏನು ಫ್ರೀ ಗಿಫ್ಟ್ ಸಿಕ್ಕಿದೆ ಅಂದರೆ, ನನ್ನ ಫೇವ್ರೇಟ್ ಅಂದರೆ ನನಗೆ ಲಿಪ್ಸ್ಟಿಕ್ಸ್ ಅಂದರೆ ತುಂಬ ಪಂಚಪ್ರಾಣ. ಎಷ್ಟಿದ್ರೂ ಇನ್ನೊಂದು ತೊಗೊಳ್ಳೋಣ ಅನ್ನಿಸ್ತಾನೆ ಇರುತ್ತೆ. ಮತ್ತು ಲಿಪ್ಸ್ಟಿಕ್ ಏನಾದರೂ ಫ್ರೀ ಬಂದರೆ ಬಿಟ್ಬಿಡ್ತೀನಾ. ಸೊ ನನಗೆ ಮಮಾ ಅರ್ತ್ ಅವರ ಕ್ರೀಮಿ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್ ಫ್ರೀ ಬಂದಿದೆ ವಿತ್ ಮುರ್ಮುರಾ ಬಟರ್ ಆ್ಯಂಡ್ ವಿಟಮಿನ್ ಇ ಇದೆ ಇದರಲ್ಲಿ. ಆ್ಯಂಡ್ ಶೇಡ್ ಕೂಡ ಅಷ್ಟೇ ನನ್ನ ಫೇವ್ರೆಟ್ ಶೇಡೇ ಬಂದಿತ್ತು. ಇದ್ರ ಪ್ರೈಸ್ ಬಂದುಬಿಟ್ಟು 399 ಪ್ಲಸ್ 399 ಅಂದರೆ 400 800 ರುಪೀಸ್ ಆಯಿತು. ಫ್ರೀ ಗಿಫ್ಟ್ಸ್ ಇವೆಲ್ಲ. ಆ್ಯಂಡ್ ಇನ್ನೂ ಒಂದು ನನಗೆ ಬೀಟ್ರೂಟ್ ಸೀರಮ್ ಕೊಟ್ಟಿದ್ದಾರೆ ವಿತ್ ಬೀಟ್ರೂಟ್ ಆ್ಯಂಡ್ 1% ಐರೋಲಾನಿಕ್ ಆ್ಯಸಿಡ್ ಕಾಂಪ್ಲೆಕ್ಸ್ ಅಂತ ಇದೆ. ಇದು ಒಂದು ಸೀರಮ್ ನಾನು ಯಾವಾಗಲೂ ಟ್ರೈ ಮಾಡಿಲ್ಲ, ಅಂದರೆ ಮಮಾ ಅರ್ತ್ ಅವ್ರ ವಿಟಮಿನ್ ಸಿ ಟ್ರೈ ಮಾಡಿದ್ದೀನಿ. ಬೀಟ್ರೂಟ್ ಸೀರಮ್, ಒಂದು ಪುಟ್ಟದು ಬೀಟ್ರೂಟ್ ಸೀರಮ್ ನನಗೆ ಫ್ರೀಯಾಗಿ ಬಂದಿದೆ. ಇದ್ರದ್ದು ಅಷ್ಟೇ ಫ್ರೆಂಡ್ಸ್, ಪ್ರೈಸ್ ಐ ಥಿಂಕ್ 299 ಇದೆ. 1100 ರುಪೀಸಿಂದು ಫ್ರೀ ಪ್ರಾಡಕ್ಟ್ಸ್ ನನಗೆ ಸಿಕ್ಕಿದೆ. ಇದ್ರದ್ದು MRP ನನಗೆ 1200 ಆಗಿತ್ತು. ಅಂದರೆ 2 ಸನ್ಸ್ಕ್ರೀನ್ ಪ್ಲಸ್ 1 ಸೀರಮ್ ಸೇರಿ 1200ಗೆ 1100 ರುಪೀಸ್ ಫ್ರೀಯಾಗಿ ಸಿಕ್ಕಿದೆ. ಆ್ಯಂಡ್ ಎಲ್ಲ ಯೂಸ್ ಆಗುವಂಥ ಫ್ರೀ ಗಿಫ್ಟ್ಸೇ ಸಿಕ್ಕಿದೆ. ಸೊ ಹಾಗಾಗಿ ಇದನ್ನು ಕೂಡ ಬೈ 1 get 1 ಫ್ರೀ ಅನ್ನೋ ರೇಂಜಿಗೆ ಈಕ್ವಲ್ ಆಯಿತು. ಈ ಪುಟ್ಟು ಲಿಪ್ಸ್ಟಿಕ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಶೇಡ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನನಗೆ ಈ ರೀತಿ ನ್ಯೂಡಿಶ್ ಕಲರ್ಸ್ ಅಂದರೆ ತುಂಬ ಇಷ್ಟ. ಲಿಪ್ಸ್ಟಿಕ್ ಹಚ್ಕೊಂಡ್ರು ಹಚ್ಕೊಳ್ದೇ ಇರೋ ಈ ರೀತಿ ಕಾಣುವಂಥ ಶೇಡ್ಸು. ನೀಟಾಗಿ ಒಂದೇ ಸಲ ಅಪ್ಲೈ ಮಾಡಿದರೆ ಅಪ್ಲೈ ಆಗುತ್ತೆ. ಇದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಈ ಶೇಡ್ ಅಂತ, ಅಂದರೆ ಸೂಪರ್ ಆಗಿದೆ ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು ಈ ಶೇಡು. ನಂಗೆ ಬೇಕಿತ್ತು ಈ ಒಂದು ಶೇಡಲ್ಲಿ. ನನ್ನ ಹತ್ರ ಲಿಪ್ಸ್ಟಿಕ್ಸ್ ಇದ್ದಿದ್ದಿಲ್ಲ, ಹಂಗಾಗಿ ಇದು ಫ್ರೀ ಬಂದಿರೋದು ನಂಗೆ ತುಂಬಾ ಖುಷಿ ಆಯಿತು. ಸೊ ಫ್ರೆಂಡ್ಸ್, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ವ್ಲಾಗ್ನ ಕೊನೆವರೆಗೂ ನೋಡಿ. ಆ್ಯಂಡ್ ಮಮಾ ಅರ್ತ್ ಅವರ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿ, ಇನ್ನು ಸೇಲ್ ನಡೀತಾ ಇದೆ. ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ಈ ಒಂದು ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ. ಸುಮಾರು ನನಗೊಂದು 4 ಮಂತ್ಸ್ ಅಂತೂ ಈ ಪ್ರಾಡಕ್ಟ್ಸ್ ಆರಾಮ್ಸೆ ಯೂಸ್ ಆಗುತ್ತೆ. ವರ್ತ್ ಕೂಡ ಅಷ್ಟೇ ಇದೆ. ಈ ಸಮ್ಮರ್ ಸೀಸನ್ ಆಗಿರೋದ್ರಿಂದ ನಿಜವಾಗ್ಲೂ ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ನಾನಂತೂ ದಿನಕ್ಕೆ 2 ಸಲ ಅಪ್ಲೈ ಮಾಡ್ತಾ ಇದ್ದೀನಿ ಸನ್ಸ್ಕ್ರೀನ್ ಅನ್ನೋದನ್ನ, ಇಲ್ಲಾಂದರೆ ಸ್ಕಿನ್ ತುಂಬ ಡ್ಯಾಮೇಜ್ ಆಗುತ್ತೆ. ದಯವಿಟ್ಟು ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಗ್ಲೋ ಕೂಡ ಆಗುತ್ತೆ ಆ್ಯಂಡ್ ಕ್ಲಿಯರ್ ಕೂಡ ಆಗುತ್ತೆ ಅಂತ ಹೇಳ್ತೀನಿ. ದಯವಿಟ್ಟು ಇನ್ನು ಯಾರೆಲ್ಲ ಸನ್ಸ್ಕ್ರೀನ್ ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿಲ್ಲ, ನನ್ನ ವಿಡಿಯೋ ನೋಡಿದ ಮೇಲಾದರೂ ಸ್ಟಾರ್ಟ್ ಮಾಡಿ.
ಈ ಒಂದು ಮಿಸ್ಟೇಕ್ನ ಮಾಡಬೇಡಿ. ಯಾಕಂದರೆ ನಾನು ಸುತ್ತಮುತ್ತ ತುಂಬ ಜನ ನೋಡಿದ್ದೀನಿ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾನೆ ಇರೋದಿಲ್ಲ. ದಯವಿಟ್ಟು ಸನ್ಸ್ಕ್ರೀನ್ ಅಪ್ಲೈ ಮಾಡಿ, ನೀವು ಏನು ಹಚ್ಕೊಳ್ಳಿಲ್ಲ ಅಂದರೂ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ವ್ಲಾಗ್ನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಏನಾದರೂ ಐಡಿಯಾಸ್ ಬಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ, ನೀವು ನೋಡ್ಬೋದು. ಇವತ್ತಿಗೆ ಇಲ್ಲಿಗೆ ಇದೇ ವ್ಲಾಗ್ನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.